ನಾ ಬರ್ದೇನೆ ಅಂತ ಎಲ್ಲಾದರೂ ಹೇಳಿದೆನಾ? ಸಿದ್ಧಲಿಂಗ ದೇಸಾಯಿ ಅವರು ಬರೆದಿರ್ತಕ್ಕಂಥ ಕೃತಿ ಈ ಹಾಡು ಅಂತೇಳಿ ಫಸ್ಟ್ ಹೇಳೇ ಹಾಡ್ತೇನೆ ನಾನು. ಹೇಳೇ ಹಾಡುವಾಗ ಇದು ಕೃತಿ ಚೌರ್ಯ ಅನ್ನತಕ್ಕಂಥ ಶಬ್ದ, ನಿನ್ನ ಹಾಡನ್ನು ಜನ ಕೇಳೋ ಥರ ಮಾಡೀನಿ ನಾನು. ಅದನ್ನು ನೀನು ಸಂತೋಷ ಪಡೋಣ ನಾನು, ಅದನ್ನು ಸಂತೋಷ ಪಡು. ನಿನ್ನ ಒಂದು ಹಾಡಿನಿಂದ ಕರ್ನಾಟಕ ತಿರುಗ್ತಾನೆ ಅಂತ ನೀ ಏನಾರ ತಿಳಿದಿದ್ದೆ ಅಂದ್ರೆ ನಿನ್ನ ತಪ್ಪು ಕಲ್ಪನೆ ನಾವು ತಪ್ಪು ಕಲ್ಪನೆ ಅದು. ಎಷ್ಟೋ ಇದ್ರೊಳಗೆ ಇದು ಒಂದು ಎಲ್ಲೋ ಒಂದು ಕಡೆ ಒಂಚೂರು ಅದ್ರದ್ದು ಹೂರಣದೊಳಗೆ ಒಂದು ಬೇಳೆ ಕಾಳು ರೀ ಅದು. ಸರ್, ನಿಮ್ಮ ಪ್ರಕಾರ ಹಾಡು ಯಾರದ್ದು? ಬರೆದವ್ರದ, ಹಾಡ್ದವ್ರದ, ಕೇಳ್ದವ್ರದ? ಅದು ಎಲ್ಲೋ ಸೇರಿ ಹಾಡಾಗುತ್ತೆ ರೀ. ಬರೆದವಂದು ಆಗುತ್ತೆ ರೀ, ಕೇಳಿದ ಬರೆದಿರ್ತಾನೆ ಪುಸ್ತಕದೊಳಗೆ ಇದ್ದರೆ ಏನು ಪ್ರಯೋಜನ ಇರೋದು? ಹಾಡಬೇಕು. ಹಾಡೋದು ಎಲ್ಲಿ ಆಗುತ್ತೆ ರೀ? ಎಲ್ಲಿ ತನಕ ನಿತ್ಯೋತ್ಸವ ಬರಲಿಲ್ಲೋ ಅಲ್ಲಿ ತನಕ ನಿಸಾರ್ ಅಹಮದ್ ಯಾರಿಗೆ ಗೊತ್ತಿದ್ರು? ಒಪ್ಕೋತೀರಿ? ಅದನ್ನೇ ಹೇಳ್ಯಾವ ನಾನು. ಆ ಹಾಡಿಗೆ ಬರೀ ಸ್ವರೂಪ ಮುಖ್ಯ ಅಲ್ಲ, ಅದು ಕಿವಿಗೆ ಬೀಳ್ಬೇಕಾದ್ರೆ ಮಾಧುರ್ಯ ರೀತಿ ಕೇಳಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ರಾಗ, ಒಳ್ಳೆ ತಾಳ ಹಾಕಿದ್ರೆ ಆ ರಾಗಕ್ಕೆ, ಆ ಹಾಡಿಗೊಂದು ಏನು ಪೂರ್ಣತೆ ಬರ್ತದೆ ರೀ.